ನೀಡೆ ಮಗೆ ಶಕ್ತಿ, ನೀಡೆ ಮಗೆ ನೀಡು ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮನೇ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ, ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ, ಶ್ರೀ ಗುರು ಸಿದ್ದೇಶ್ವರ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಸಿದ್ಧರಾಮ ಸೋಲಾಪುರ ಧಾಮ, ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ, ಶ್ರೀ ಗುರು ಸಿದ್ದೇಶ್ವರ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಸ್ಮರಿಸುವೆ ನಿನ್ನ ನಾಮ, ಶ್ರೀ ಗುರು ಸಿದ್ದೇಶ್ವರ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಓಂ ಸಿದ್ದೇಶ್ವರಾಯ, ಓಂ ಬಸವೇಶ್ವರಾಯ, ಓಂ ಸಿದ್ದೇಶ್ವರಾಯ, ದೇವ ಸೋಮಲಿಂಗೇಶ್ವರ, ತಂದೆ ಬಸವೇಶ್ವರ, ಕಡು ಬಡತನದ ತಾಪದಲ್ಲಿ ನೊಂದು ಬೆಂದು ಸದಾ ಕಣ್ಣೀರಿನಲ್ಲಿ ಕೈ ಹಿಡ್ತಿರ್ಬೇಕಾದ್ರೆ ಬಡಪಾಯಿಗಳ ಗೋಳು ನಿನ್ನ ಕಣ್ಣಿಗೆ ಕಾಣಿಸದೆ ತಂದೆ. ತಂದೆ, ಅದೆಷ್ಟೋ ಕಷ್ಟಪಟ್ಟು ಕಣ್ಣೀರಿಟ್ರೆ ಭಕ್ತಿಯಿಂದ ಬೇಡಿಕೊಂಡ್ರೆ ವರವನ್ನ ನೀನು ಕೊಡ್ತೀಯ ಅಂತ ಹೇಳ್ತಾರೆ. ಆದ್ರೆ
ಈ ನಮ್ಮ ಗೋಳು ಮಾತ್ರ ನಿನ್ನ ಕಣ್ಣಿಗೆ ಕಾಣಿಸಲಿವೆ ತಂದೆ. ತಂದೆ, ನಮ್ಮಂತಹ ಬಡವರ ಪಾಲಿಗೆ ಅಡ್ಡವಾಗಿ ನಿಂತಿರೋ ದುಷ್ಟರನ್ನ ಸಂಹರಿಸೋಕೆ ನೀನು ಈ ಭೂಮಿಗೆ ಅವತರಿಸಿ ಬರಲೇಬೇಕು ನನ್ನಪ್ಪ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಿ ಸದಾ ನಮ್ಮಂಥವ್ರನ್ನ ಕೈ ಹಿಡಿದು ಕಾಪಾಡು ನನ್ನಪ್ಪ, ಕಾಪಾಡು. ಅದು ಅಲ್ಲದೆ ನನ್ನ ಗಂಡ ಭೂತಾಯಿನ ನಂಬಿ ನಡೆಯುವ ಒಬ್ಬ ರೈತ. ಅವರು ಪಡುವ ಕಷ್ಟಕ್ಕೆ ಒಳ್ಳೆಯ ಬೆಳೆಯನ್ನು ಕೊಡು. ಆ ಬೆಳೆಯನ್ನು ಕಂಡು ಸಂತೋಷ ನಗುಮುಖ ಅವರ ಮುಖದಲ್ಲಿರ್ರಿ. ಅವರಿಗೆ ಆರೋಗ್ಯವನ್ನು ಕೊಟ್ಟು ಈ ನನ್ನ ಮುತ್ತೈದೆಯ ಭಾಗ್ಯವನ್ನ 1000 ವರ್ಷ ಹೀಗೆ ಶಾಶ್ವತವಾಗಿರಲಿ ಅಂತ ಆಶೀರ್ವದಿಸಪ್ಪ. ಅದು ಅಲ್ಲದೆ ನನ್ನ ಮೈದುನ ನರಸಿಂಹ ದಿಟ್ಟತನದ ಧೀರ. ಅವನು ಯಾವಾಗಲೂ ನ್ಯಾಯಕ್ಕಾಗಿ ಹೋರಾಡೋ ವೀರ. ಅವನು ಮಾಡೋ ಪ್ರತಿಯೊಂದು ಕಾರ್ಯದಲ್ಲೂ ಅವನಿಗೆ ಜಯ ಸಿಗಲಿ. ಅವನು ಆರೋಗ್ಯವಂತನಾಗಿ ಈ ಮನೆಯ ಬೆಳಗುವ ಮಗನೇ ಆಗಲಿ ತಂದೆ. ಅವನ ಇಷ್ಟಪಟ್ಟದನ್ನೆಲ್ಲ ನೆರವೇರಿಸಿ ಈ ನನ್ನ ಸಂಸಾರವನ್ನ ಕೈ ಹಿಡಿದು ಕಾಪಾಡು. ಅದು ಅಲ್ಲದೆ ನರಸಿಂಹನಿಗೆ ಹಾಗೂ ಸವಿತಾಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ನಮ್ಮ ಆಸೆ. ಅವರ ಮಂಗಲ ಕಾರ್ಯವನ್ನ ಬೇಗ ನೆರವೇರಿಸುವಂತೆ ಅನುಗ್ರಹಿಸು ನನ್ನಪ್ಪ. ನಿನ್ನಲ್ಲಿ ಸರಿಗೊಡ್ಡಿ ಬೇಡಿಕೊಳ್ಳುವೆ. ಪಾರ್ವತಿ, ಪಾರ್ವತಿ, ಏನೆಂದು ಬೇಡಿಕೊಂಡೆ ಆ ಬಸವೇಶ್ವರನಲ್ಲಿ? ಬನ್ನಿ ಸ್ವಾಮಿ, ಈ ನಮ್ಮ ಬಡತನದ ಬಾಳಲಿರೋ ಕಷ್ಟವನ್ನ, ಈ ತೊಂದರೆಯನ್ನ, ಇದೆಲ್ಲವನ್ನ ದೂರ ಮಾಡಿ ಈ ನನ್ನ ಸಂಸಾರವನ್ನ ಸುಖವಾಗಿ ಕಾಪಾಡು ಬಸವೇಶ ಅಂತ ಭಕ್ತಿಯಿಂದ ಬೇಡ್ಕೊಂಡೆ. ತೆಗೆದುಕೊಳ್ಳಿ ಪ್ರಸಾದವನ್ನ. ಆ ದೇವರಲ್ಲಿ ಎಷ್ಟು ಬೇಡಿಕೊಂಡರು ಏನು ಪ್ರಯೋಜನ? ಏಕೆಂದರೆ ಈ ಬಡ ರೈತನಿಗೆ ಕಣ್ಣೀರಿನ ಹೊಳೆಯೇ ಆಸರೆ. ಇದನ್ನು ಬಿಟ್ಟರೆ ಈ ಬಡ ರೈತನಿಗೆ ಆತ್ಮಹತ್ಯೆಯೇ ಆ ದೇವರು ಕೊಡುವವರ ಪಾರ್ವತಿ. ಆತ್ಮಹತ್ಯೆ. ಸ್ವಾಮಿ, ಏನ್ರಿದು? ಯಾಕ್ರೆ ನೀವು ಈ ತರ ಮಾತನಾಡ್ತಾ ಇದ್ದೀರಾ? ಏನಾಯ್ತು ಅಂತ? ಹೌದು ಪಾರ್ವತಿ, ಹೌದು. ಸಾಲ ಶೂಲ ಮಾಡಿ ಬೀಜ ಗೊಬ್ಬರ ತಂದು ಹೊಲದಲ್ಲಿ ಬಿತ್ತನೆ ಮಾಡಿ ಬೆಳೆ ಚೆನ್ನಾಗಿ ಬಂದ ವೇಳೆಯಲ್ಲಿ ಈ ಹಾಳಾದ ಸರ್ಕಾರ ಬೆಳೆಗೆ ತಕ್ಕ ಬೆಲೆನೇ ಕೊಡುವುದಿಲ್ಲ. ಹೀಗಿರುವಾಗ ಆ ದೇವರಲ್ಲಿ ಎಷ್ಟು ಬೇಡಿಕೊಂಡರು ಏನು ಪ್ರಯೋಜನ? ಕೊನೆಗೆ ಈ ಬಡ ರೈತ ಸಾಲ ಮಾಡಿ ಮರಳಿ ಕೊಡದ ಕಾರಣಕ್ಕಾಗಿ ಭೂತಾಯಿಯ ಮಡಿಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಪಾರ್ವತಿ. ಆತ್ಮಹತ್ಯೆ ಮಾಡಿ ಸಮಾಧಾನ ಮಾಡಿಕೊಳ್ಳಿ. ರೈತನೊಬ್ಬ ರಾಷ್ಟ್ರದ ರಾಜನೇ ಆಗ್ಬೇಕು. ನೋಡಿ, ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನೇ ರಾಷ್ಟ್ರದ ಸಂಪತ್ತು ಎನ್ನುವ ಮಾತು ಸತ್ಯವಾಗಬೇಕು ರೀ. ಪ್ರತಿಯೊಬ್ಬ ಮನೆಗೂ ಪ್ರತಿಯೊಂದು ಬೀದಿಗೂ ಒಬ್ಬೊಬ್ಬ ಯೋಧ ಹುಟ್ಟಬೇಕು. ರಾಜಕಾರಣಿಗಳಿಗೆ ತಕ್ಕ ಬಾಟವನ್ನ ಕಲಿಸೋ ಒಬ್ಬ ರೈತನ ಮಗ ಹುಟ್ಟಲೇಬೇಕು ಸ್ವಾಮಿ. ಹೌದು ಪಾರ್ವತಿ, ರೈತನೇ ದೇಶದ ಬೆನ್ನೆಲುಬು ನಿಜ. ಆದರೆ ರೈತನಿಗೆ ಉಸಿರಾಗಿ ನಿಂತಿರುವ ಮಳೆರಾಯನೂ ಕೂಡ ಕಣ್ಣು ತೆರೆಯುತ್ತಿಲ್ಲ. ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಮಾತು ಬರದ ಮುಗ್ಧ ಜೀವಿಗಳಾದ ದನಕರಗಳನ್ನು ಕಟ್ಟಿಕೊಂಡು ನಾವು ಜೀವನ ಸಾಗಿಸುವುದು ಬಹಳ ಕಷ್ಟಕರವಾಗಿದೆ ಪಾರ್ವತಿ, ಕಷ್ಟಕರವಾಗಿದೆ. ಆವಾಗ ಹೀಗಿರುವಾಗ ಈ ರೈತರು ಜೀವಂತ ಇದ್ದರು ಏನು ಫಲ ಪಾರ್ವತಿ, ಏನು ಫಲ? ಸ್ವಾಮಿ, ಕಷ್ಟಕ್ಕೆ ಕುಗ್ಗಬೇಡ, ಸುಖಕ್ಕೆ ಹಿಗ್ಗಬೇಡ ಅಂತ ಹಿರಿಯರ ವಾಕ್ಯವನ್ನು ನೀವು ಕೇಳಿಲ್ವೇ? ಅದನ್ನ ನಾವು ಪಾಲಿಸಬೇಕು. ಕಷ್ಟ ಬಂತು ಅಂತ ಸಾವಿಗೆ ಶರಣಾಗಬಾರ್ದ್ರಿ. ಬಂದದ್ದು ಬರ್ಲಿ, ಭಗವಂತನ ದಯ ಇರ್ಲಿ ಅಂತ ನಾವೇನೇ ಬಂದರೂ ಧೈರ್ಯದಿಂದ ಎದುರಿಸೋಣ. ಕಷ್ಟವನ್ನು ಎದುರಿಸೋಣ ನಿಜ. ಆದರೆ ಈ ರೈತನ ಗೋಳ ಕೇಳುವವರ್ಯಾರು? ಈ ರೈತನ ನೋವು ಸರ್ಕಾರಕ್ಕೇನು ಗೊತ್ತಾಗಬೇಕು? ತಮ್ಮ ಅಧಿಕಾರ ಪಕ್ಷ ಉಳಿಸಿಕೊಳ್ಳುವುದಕ್ಕಾಗಿ ಎಲ್ಲ ತೆರಿಗೆಗಳನ್ನು ರೈತನಿಗೆ ಹಾಕಿ ವಸೂಲಿ ಮಾಡಿದರೆ ನಾವು ಎಲ್ಲಿಂದ ಕಟ್ಟಬೇಕು ತೆರಿಗೆ ಹಣವನ್ನು? ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವಾಗ
ಈ ಹಾಳಾದ ರಾಜಕಾರಣಿಗಳು ತಮ್ಮ ಅಧಿಕಾರ ಪಕ್ಷ ಉಳಿಸಿಕೊಳ್ಳುವುದಕ್ಕಾಗಿ ಎಲ್ಲ ತೆರಿಗೆಗಳನ್ನು ರೈತರಿಗೆ ಹಾಕಿ ವಸೂಲಿ ಮಾಡಿದರೆ ನಾವು ಎಲ್ಲಿಂದ ಕಟ್ಟಬೇಕು ತೆರಿಗೆ ಹಣವನ್ನು? ನೋಡ್ರಿ, ಸಮಯ ಸಂದರ್ಭ ಹೀಗೆ ಇರೋಲ್ಲ. ನಮಗೂ ಅಂತ ಒಂದು ಕಾಲ ಬರುತ್ತೆ. ಆಗ ರೈತನೊಬ್ಬ CM ಆಗ್ಬೇಕು, PM ಆಗ್ಬೇಕು. ಅಷ್ಟೇ ಅಲ್ಲ ರೀ, ದೇಶದ ಪ್ರಧಾನಿನೂ ಒಬ್ಬ ರೈತನೇ ಆಗಬೇಕು ಅಂತ ಒಬ್ಬ ಅಧಿಕಾರಿ ಆದ್ರೆ ಅದಕ್ಕೆ ಹೆಮ್ಮೆ ಪಡೋರು ನಾವೇ ಅಲ್ಲವೇನಿ ಸ್ವಾಮಿ? ಎಂತಹ ಮಾತನಾಡಿದೆ ಪಾರ್ವತಿ. ಈ ಕನಸು ನನಸಾದರೆ ಭಾರತ ದೇಶವೇ ಹಚ್ಚ ಹಸಿರಾಗುತ್ತದೆ. ಹೌದು ರೀ, ಪ್ರತಿಯೊಬ್ಬ ರೈತನು ಅಧಿಕಾರಿಯಾಗಿ ಬರಲಿ ಅಂತ ನಾನು ಆ ಬಸವೇಶ್ವರನಲ್ಲಿ ಬೇಡಿಕೊಳ್ತೀನಿ. ಏನ್ರಿ, ನೀವು ಬಂದು ಹೊತ್ತಾಯ್ತು. ಇನ್ನು ಆ ದುಃಖವನ್ನೆಲ್ಲ ಮರೆತು ಬಿಡಿ. ಹೊಟ್ಟೆ ಹಸು ಕೇಳಬೇಕಲ್ಲ, ಅಡಿಗೆ ಸಿದ್ಧವಾಗಿದೆ, ಊಟ ಮಾಡೋರಂತೆ ಬನ್ನಿ. ಪಾರ್ವತಿ, ಊಟಕ್ಕಿಂತ ಮೊದಲು ಹಸಿದು ಬಂದ ಈ ದೇಹಕ್ಕೆ ಇಂಪಾಗಿ ತನಿಸಿ ಹಾಡು ನಿನ್ನ ಮಧುರ ಕಂಠದಿಂದ ಒಂದು ವಿರಹ ಗೀತೆಯನ್ನು. ಪತಿಯೇ ಪರಮೇಶ್ವರ, ಪತಿಯಾಜ್ಞೆ ಮೀರೋದುಂಟೆ? ಆಗಲೇ ಪತಿದೇವ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನನ್ನೊಲವೇ ನೀ ಬಾರಿ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡೋ ಸಿಹಿ ಮುತ್ತಿನ ಕಾಣಿಕೆ ದೀಪಾರಿ ನನ್ನ ಸನಿಹಕ್ಕೆ ಗೆಳತಿ ನನ್ನ ಹೊಡತಿ ಓ ಗೆಳತಿ ನನ್ನ ಹೊಡತಿ ನನ್ನ ಗಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡೋ ನೀಡೋ ಸಿಹಿ ಮುತ್ತಿನ ಕಾಣಿಗೆ ಈ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಗೆ ಈ ಬಾರಿ ನನ್ನ ಸನಿಹಕ್ಕೆ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಲಿ ಉಸಿರಾದಿನಿ ನೀಡೋ ನೀಡೋ. ಏನ್ರಿ ಹೇಳು ಚಿನ್ನ ಏನಂದ್ರೆ ಹೇಳು ಚಿನ್ನ ಏನು ಬೇಕು? ಒಂದೇ ಒಂದು ಏನದು? ಒಂದೇ ಒಂದು ಏನ್ರದ? ಒಂದೇ ಒಂದು ಸಿಹಿ ಮುತ್ತು. ಅಯ್ಯಪ್ಪ, ಮುತ್ತ ನಾಚಿ ಆಗತ್ತೀರಿ. ಸಿಹಿ ಮುತ್ತಿನ ಕಾಣಿಗೆ ಈ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಗೆ ಈ ಬಾರಿ ನನ್ನ ಸನಿಹಕ್ಕೆ
ನನ್ನೊಲವೇ ನೀಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಹೇ ಹೇ ಲಲ್ಲ ಹೇ ಹೇ ಲಲ್ಲ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಹೇಳು ಚಿನ್ನ ಪತಿದೇವರೇ ಹೇಳು ಚಿನ್ನ ಏನು ಬೇಕು ಒಂದೇ ಒಂದು ಏನದು ಒಂದೇ ಒಂದು ಸಿಹಿ ಮುತ್ತು ಅಯ್ಯಯ್ಯೋ ಎಷ್ಟು ಜನರ ಮಧ್ಯಾಹ್ನ ಒಲ್ಲಪ್ಪ ಮುತ್ತು ಅಂದ್ರೆ ಬಂತ್ರಿ ಆಪತ್ತು ಆರತಿಯೇ ಧರಿಗಿಳಿದಂತೆ ಆ ಮದನ ನಗುತ್ತಿರುವಂತೆ ಆರತಿಯೇ ಧರಿಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊದಲು ಹೋಗಣವಾಯಿತು ಎನಿಸುತ್ತಿದೆ ಹೋಗಣವಾಯಿತು ಎನಿಸುತ್ತಿದೆ ಲರ 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 ಪಾರ್ವತಿ ನನ್ನ ಮುದ್ದಾದ ಸಭೆ ಸವಿತಾಯಲ್ಲಿ ಕಾಣ್ತಾ ಇಲ್ಲ. ಅದು ಸವಿತಾ ಒಳಗಡೆ ಇದ್ದಾಳೆ ಕಣ್ರಿ, ಕರೀಲೇನು? ಸ್ವಲ್ಪ ಇರಿ. ಏನಮ್ಮ ಸವಿತಾ, ಸವಿತಾ ಬಾವಾ ಈಗ ಬಂದ್ರೇನು? ಹೌದು, ಕುಡಿಯೋದಕ್ಕೆ ಸ್ವಲ್ಪ ನೀರು ತೆಗೆದುಕೊಂಡು ಬರಲಾ? ಬೇಡ ಸವಿತಾ, ನಿನ್ನ ಮಾತನ್ನು ಕೇಳ್ತಾ ಇದ್ದರೆ ನೀರು ಅಷ್ಟೇ ಏಕೆ, ಹಾಲು ಕುಡಿದಷ್ಟೇ ಸಂತೋಷವಾಗುತ್ತದೆ. ಹೌದು, ಎಲ್ಲಿ ನನ್ನ ಚಿಕ್ಕ ಮಾವ ಕಾಣ್ತಾ ಇಲ್ಲ? ಕಳ್ಳಿ ನೋಡ್ರಿ, ಚಿಕ್ಕ ಮಾವನ ಚಿಂತೆ ಎಷ್ಟು ಉಳಿಗೆ ನೋಡು. ನೆನ್ಸು ಅಷ್ಟರಲ್ಲಿ ಆಗೋ ನಿನ್ನ ಮಾವ ನರಸಿಂಹ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಎಲ್ಲರೂ ಮನೆ ಮುಂದೆ ನಿಂತುಕೊಂಡು ಏನೋ ವಿಚಾರ ಮಾಡ್ತಿರ್ತೀರಲ್ಲ, ಏನದು? ನರಸಿಂಹ, ಈಗ ಬಂದೇನಪ್ಪ. ಏನೂ ಇಲ್ಲ, ಹಾಗೆ ಸುಮ್ಮನೆ ನಿಂತುಕೊಂಡೆವು. ಕಬ್ಬಿನ ಹೊಲಕ್ಕೆ ನೀರು ಹಾಯಿಸಿ ಬಂದೇನಪ್ಪ ತಮ್ಮ. ಏನಂತ ಹೇಳಲಣ್ಣ, ಹೊಲದಲ್ಲಿ ಕಪ್ಪೆ ಇಲ್ಲದಿರುವಾಗ ನೀರನ್ನು ಎದಕ್ಕೆ ಉಣಿಸಲಣ್ಣ, ಎದಕ್ಕೆ ಉಣಿಸಲಿ? ನರಸಿಂಹ, ಏನು ಹೇಳುತ್ತಿರುವೆಯೋ ತಮ್ಮ ನೀನು? ಹೌದಣ್ಣ, ಹೊಲದಲ್ಲಿ ಕಪ್ಪಿಗೆಲ್ಲ ಡೊಳ್ಳ ಹತ್ತಿ ಕಪ್ಪು ನೆಲ ಕೂರಲಿ ಒಣಗಿ ಹೋಗಿದೆ ಅಣ್ಣ, ಒಣಗಿ ಹೋಗಿದೆ. ಮೈದುನ, ಇದನ್ನೇನು ಹೇಳ್ತಾ ಇದೀಯಪ್ಪ? ನನ್ನ ಕರುಳಿ ಹಿಂಡಿದಂತ ಆಗ್ತಾ ಇದೆಯಲ್ಲೋ. ನಮ್ಮ ಪಾಲಿಗೆ ಮೃಷ್ಟಾನ್ನವಾಗಿರೋ ಕಪ್ಪು
ಈ ರೀತಿ ಒಳಗೆ ನಿಂತಿದೆ ಅಂದ್ರೆ ಹೇಗಪ್ಪ ನಮ್ಮ ಗತಿ? ದೇವಾ ಬಸವೇಶ್ವರ, ಇದೆಂಥ ಸತ್ವ ಪರೀಕ್ಷೆಯಪ್ಪ ನಮಗೆ, ಇದೆಂಥ ಸತ್ವ ಪರೀಕ್ಷೆ. ಭೂತಾಯಿಯನ್ನು ನಂಬಿ ಬದುಕುತ್ತಿರುವ ಈ ರೈತನಿಗೆ ಎಂತ ಸಂಕಟ ಬಂತಪ್ಪ, ಎಂತ ಸಂಕಟ ಬಂತು. ಮತ್ತೆ ಸಾಲದ ಸಂಕಟ ನನ್ನ ತಲೆಗೆ ಕಟ್ಟಿಕೊಂಡು ತಿರುಗುವಂತಾಯಿತೆ ನನ್ನ ಅಳ್ಬೇಡಿ ಮಾವ, ಎಲ್ಲವೂ ಆ ವಿಧಿಯ ಲಿಖಿತ. ಕೆಟ್ಟ ಕೆಲಸಕ್ಕೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡುತ್ತೆ, ಆದ್ರೆ ರೈತನಿಗೋಸ್ಕರ ಶತ್ರುವಾಗಿ ನಿಂತಿರುವ ಆ ಹೂಗಳಿಗೆ ಔಷಧಿ ಕೂಡ ಕಂಡು ಹಿಡಿತಾ ಇಲ್ವಲ್ಲ. ಇಂಥ ಸರ್ಕಾರಕ್ಕೆ ನಾವೇನಂತ ಹೇಳಬೇಕು? ಹೀಗಿರುವಾಗ ನಮ್ಮಂತ ರೈತರು ಬದುಕುವುದಾದ್ರೂ ಹೇಗೆ ಮಾವ? ಸವಿತಾ, ನೀನು ಹೇಳುವ ಮಾತು ನಿಜವಿದೆ. ರೈತನ ಮಿತ್ರ ಎರೆಹುಳವಾದರೆ ರೈತನ ಶತ್ರು ಬಂಡವಾಳ ತಾನೆ. ತಮ್ಮ, ಕೈಗೆ ಬಂದ ತೊತ್ತು ಬಾಯಿಗೆ ಬರದಂತಾಯಿತೆ ನಮ್ಮ ಪರಿಸ್ಥಿತಿ. ತಮ್ಮ, ಹೊಲದಲ್ಲಿ ಬೆಳೆದ ಶೇಂಗಾದ ಚೀಲವನ್ನು ಆ ವಿಕ್ರಾಂತ ಗೌಡನ ಅರ್ತಿಗೆ ಹಚ್ಚಿದ್ದೇವಲ್ಲ, ಅವು ಮಾರಾಟವಾಗಿವೆ ಅಂತೆ. 20,000 ಬೆಲೆ ಬಾಳುವ ಬೆಳೆಯನ್ನು ಕೇವಲ 10,000 ಹಣ ಕೊಡುವುದಕ್ಕೆ ಬಂದ ಆ ವಿಕ್ರಾಂತ ಗೌಡ ಅವನೊಂದಿಗೆ ವಾದ ಮಾಡಿದರೆ ನನ್ನನ್ನೇ ಬೈದು ಕಳಿಸಿದ. ತಮ್ಮ, ಲೇ ವಿಕ್ರಾಂತ್ ಗೌಡ, ನಿನ್ನ ಕರ್ಮದ ಕೂಡ ತೊಂಬೆತ್ತು ಮಗನ. ನಿಮ್ಮಂತ ದುಷ್ಟ ಶ್ರೀಮಂತರು ಇರೋ ತನಕ ನಮ್ಮಂತ ರೈತರಿಗೆ ಅನ್ಯಾಯವಾಗುತ್ತಿರಬಹುದು. ಆ ಅನ್ಯಾಯಕ್ಕೆ ಸಿಡಿದದ್ದು ನಿಂತಿದ್ದಾರೆ ಈ ನರಸಿಂಹ. ಅಷ್ಟೇ ಅಲ್ಲಪ್ಪ, ಇನ್ನೂ ಕಮಿಷನ್ ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ತುಂಬಬೇಕು ಅಂತ ಹೆದರಿಸಿದ. ಅಷ್ಟೇ ಅಲ್ಲ ಮೈದುನ, ಅದೆಷ್ಟೋ ಬಡಪಾಯಿ ರೈತರಿಗೆ ಮೋಸ ಮಾಡಿ ತನ್ನ ಬೊಕ್ಕಸವನ್ನು ತುಂಬಿಸಿಕೊಂಡು ಶ್ರೀಮಂತರಾಗಿದ್ದಾನೆ ಆ ಪಾಪಿ ವಿಕ್ರಾಂತ ಗೌಡ. ಅಂಥವನಿಗೆ ತಕ್ಕ ಬುದ್ಧಿ ಕಲಿಸೋಕೆ ಯಾರು ಇಲ್ವೇನಪ್ಪ ಈ ಭೂಮಿ ಮೇಲೆ? ಅವನಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಅದ್ಯಾವಾಗ ರೈತರನ್ನ ತಮ್ಮ ಪಾಡಿಗೆ ಬದುಕೋಕೆ ಬಿಡ್ತಾನೋ ಆ ನೀಚ. ಅತ್ತಿಗೆ, ಅಣ್ಣ ಅತ್ತಿಗೆ, ನಾವು ಸುಮ್ಮನಿರಬಾರದು. ನಾವು 1 ವರ್ಷ ಕಷ್ಟಪಟ್ಟ ದುಡಿದ ಬೆಳೆಯನ್ನು ಆ ದುಷ್ಟ ಶ್ರೀಮಂತರು ಕೇವಲ ಒಂದೇ 1 ನಿಮಿಷದಲ್ಲಿ ಹಗಲು ಹೊತ್ತಿನಲ್ಲಿ ರೈತರ ಜೇಬಿಗೆ ಕತ್ತರಿ ಹಾಕುತ್ತಿರುವವರಿಗೆ ಒಟ್ಟು ಬುದ್ಧಿ ಕಲಿಸಲೇಬೇಕು. ಇಂಥ ದುಷ್ಟರ ನಾಡಿನಲ್ಲಿ ರೈತ ಗರ್ಜನೆ ಮಾಡಿದರೆ ಅಂದಾಗ ನಾವು ನೆಮ್ಮದಿಯಾಗಿ ಬಾಳಬಹುದು. ನಿಜ ಮೈದುನ. ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಶ್ರೀಮಂತರು ಇರುವವರೆಗೂ ನಮ್ಮಂತ ರೈತರ ಕಣ್ಣೀರು ತಪ್ಪಿದಲ್ಲ ಮಾವ. ಸವಿತಾ, ನೀನು ಹೇಳುವುದು ನಿಜವಿದೆ. ಇಂಥ ಪಾಪಿಗಳ ಲೋಕದಲ್ಲಿ ಕ್ರಾಂತಿಯ ಕಟಕ ಹಿಡಿದು ಹೋರಾಡಬೇಕು. ಅಂದಾಗ ಅನ್ಯಾಯ ಈ ಜಗತ್ತು ಬಿಟ್ಟು ಓಡುವುದು. ಲೇ ಗೌಡ, ಈಗಲೇ ಬರುವೆ ಮಗಳೇ, ನಿನ್ನ 6 ಸಾಮ್ರಾಜ್ಯಕ್ಕೆ ಅಂತ್ಯ ಆಡುವೆ. ಕಾಂತ್ರಿ ನನ್ನ ಮಗಳು. ತಮ್ಮ, ಕೋಪದಲ್ಲಿ ಏನಾದರೂ ಅನಾಹುತ ಮಾಡಬೇಡಪ್ಪ. ಅವರಿಗೆ ಭೇಟಿಯಾಗಿ ಸರಿಯಾಗಿ ಮಾತನಾಡು. ನಿಜ ಮೈದುನ. ನೋಡಪ್ಪ, ದುಷ್ಟರನ್ನ ಬಗ್ಗ ಬಡ್ದು ಅವ್ರಿಗೆ ತಕ್ಕ ಪಾಠ ಕಲಿಸೋ ಧೀರ ವೀರ ನೀನಾಗಬೇಕೆಂಬುದೇ ನಮ್ಮ ಆಸೆ. ಅತ್ತಿಗೆ, ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಪುಂಡಿ ಉಳಿಯಾಗಿ ಗರ್ಜಿಸಿ ಆ ಪಂಚರಿಗೆ ಒಟ್ಟು ಬುದ್ಧಿ ಕಲಿಸುವ ವೀರನಾಗುತ್ತೇನೆ. ನನ್ನನ್ನು ಕೆಳಗಿಳಿದರೆ ಸಿಡಿದದ್ದು ಉಗ್ರ ನರಸಿಂಹನಾಗಿ ಅವರ ಶಿರ ಕತ್ತರಿಸುತ್ತೇನೆ. ಓ ದೇವರು ಬಂದರು ಕೇಳವನಲ್ಲ ಈ ನರಸಿಂಹ. ಮಾವ, ನಿನ್ನಂತ ಧೀರ ವೀರನನ್ನು ಕೈ ಹಿಡಿಬೇಕಾದ್ರೆ ನಿಜವಾಗ್ಲೂ ನಾನು ಕೂಡ ಪುಣ್ಯ ಮಾಡಿರುವೆ. ತಮ್ಮ, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿದರೆ ನನ್ನ ತಲೆಯ ಮೇಲಿನ ಭಾರ ಇಳಿಸಿದಂತೆ ಆಗುತ್ತದೆ. ತಮ್ಮ, ಅಣ್ಣ, ಇಷ್ಟು ಬೇಗ ಕಣ್ಣ ನಮ್ಮ ಮದುವೆ? ಹಾಗಂದ್ರೆ ಹೇಗೋ ಮೈದುನ? ನೋಡು, ನಮ್ಮ ಕಣ್ಮುಂದೆ ಸವಿತಾ ಓಡಾಡಬೇಕಾದ್ರೆ ಹಾಗೆ ಇರಬಾರ್ದು. ಕಾಲಲ್ಲಿ ಕಾಲುಂಗ್ರ, ಕೊರಳಲ್ಲಿ ಮಾಂಗಲ್ಯವನ್ನು ಧರಿಸಿ ಮುತ್ತೈದೆ ಆಗಿ ಕಿಲಕಿಲ ಅಂತ ನಗತಾ ಮನೆಯಲ್ಲಿ ಓಡಾಡ್ತಾ ಇದ್ರೆ ನೋಡೋಕೆ ನಮಗೂ ಚಂದ, ಈ ಮನೆಗೂ ಅಂದ ಅಲ್ವೇನೋ? ಅತ್ತಿಗೆ, ಅದು ಆಹಾ,
ಅದು ಇಲ್ಲ ಇದು ಇಲ್ಲ, ನಾವೇನ್ ಹೇಳ್ತೀವೋ ಹಾಗೆ ಮಾಡ್ಬೇಕು. ಸಹಿತಾ ಇದಕ್ಕೆ ನಿನ್ನ ಅಭಿಪ್ರಾಯವೇನಮ್ಮ? ಮಾವ, ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ. ಎಷ್ಟೇ ಆಗ್ಲಿ ಬಾಹುಬಲಿ ಅರಳಿಮಟ್ಟಿ ರಾಜ ಹುಲಿ ನನ್ನ ಮೈದುನ. ನಾನು ಹೇಳಿದ ಮಾತೇ ಅವನಿಗೆ ವೇದ ವಾಕ್ಯ ಅಲ್ಲವೇನೋ? ನೋಡಪ್ಪ, ನೀನ್ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಯ್ತು ರೀ. ಸ್ವಲ್ಪ ಇಲ್ಲಿ ಸರ್ರಿ ಮೈದುನ, ನೀ ಬಾರೋ ಇಲ್ಲಿ, ನೀ ಅಲ್ಲಿ ನಾ ಇಲ್ಲಿ. ನೋಡಪ್ಪ, ನೀನು ಒಪ್ಪಿಗೆ ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತಪ್ಪ. ಆಗ್ಲಿ, ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಮಾಡಿ ಮುಗಿಸಿ ಬಿಡೋಣ. ಹೊತ್ತಾಯ್ತು, ಮೊದಲು ಊಟ ಮಾಡಿ ಆಮೇಲೆ ಮತ್ತೆ ಮಾತಾಡೋಣ. ಪಾರ್ವತಿ, ಊಟಕ್ಕಿಂತ ಮೊದಲು ಒಂದು ತುಂಬಿದ ಕುಟುಂಬದಲ್ಲಿ ಒಂದು ಸಂತೋಷದ ಹಾಡು ಹಾಡಬಾರದೆ? ಪತಿಯಾತೆ ಪರಮಾತ್ಮೆ. ಕೂಡಿ ಬಾಳುವ ಮನದಲ್ಲಿ ಬೆಳಗುತ್ತಿದೆ ನಂದಾದೀಪ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸಲುಗೂಡಿದು ಪ್ರೀತಿಯ ಪರಮಾಣ, ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರಗೋ ಚೈತ್ರವೇ, ಹೋ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹಾ ನಮ್ಮ ಮನೆಯಲ್ಲಿ ದಿನವೂ ಮಿರಗೋ ಚೈತ್ರವೇ, ಹೋ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸಲುಗೂಡಿದು ಪ್ರೀತಿಯ ಪರಮಾನ, ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹಾಡೋ ಚಿಲುಪಿಗೆ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಬನ್ನಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಹಾಡೋ ಚಿಲುಪಿಗೆ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಬನ್ನಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಕಣ್ಣೇನು ಇರಬಹುದು, ನೋಟಗಳು ಒಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ ಇದು ನನ್ನ ಆಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರಗೋ ಚೈತ್ರವೇ, ಹೋ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹಾ ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಏನ್ ನಾಸ್ತಿ ನನ್ನ ಮೈದನ. ದೇವ್ರೆ ದೇವ್ರೆ ದೇವ್ರೆ, ಇಲ್ಲಿ ಕುಂತರ ಹರಿಯದ ಹುಡುಗಿಯರ ಕಂಡು ನನ್ನ ಮೈದನ ಮೇಲೆ ತಾಗದೇ ಇರ್ಲಿ ಯವ್ವ. ಆಯ್ತು ಏನ್ರಿ, ನೀವು ನಡೀರಿ ಒಳಗಡೆ, ಅವ್ರ ಕೆಲಸ ಅವ್ರೇನೋ ಮಾತಾಡ್ಕೋತಾರೆ. ಹುಷಾರು, ಬೇಗ ಬಂದ್ಬಿಡಪ್ಪ. ಬಾರೇ ನನ್ನ ಮುದ್ದಿನ ಹರಗಿಣಿ.